ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಮಾದೇಶ್ ಹಾಗೂ ಓಂ ಪ್ರಕಾಶ್ ಅವರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಮಾದೇಶ್, ಯಾವ ದೇವಸ್ಥಾನದ ಹತ್ರ ಇದ್ದೀರಿ? ನಾಳೆ ಯಾವ ರೀತಿ ಚಂದ್ರಗ್ರಹಣವನ್ನ ಆಚರಣೆ ಮಾಡಲಾಗುತ್ತೆ? ಜೊತೆಯಲ್ಲಿ ಏನೇನ್ ಮಾಹಿತಿ ಇದೆ? ಅಶ್ವಿನಿ, ನಾಳೆ ಖಗ್ರಾಸ ಚಂದ್ರಗ್ರಹಣ ಇರೋದ್ರಂತ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ಸೇರಿ ಕರ್ನಾಟಕದ ಬಹುತೇಕ ದೇವಸ್ಥಾನಗಳು ಬಂದಿರುತ್ತೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ವೈಜ್ಞಾನಿಕವಾಗಿ ಒಂದಷ್ಟು ಚರ್ಚೆಗಳು ಮತ್ತು ಒಂದಷ್ಟು ವಿವರಣೆಗಳನ್ನು ನೀಡಲಾಗ್ತದೆ. ಮತ್ತೊಂದು ಕಡೆ ಭಾರತೀಯ ಸಂಪ್ರದಾಯವಾಗಿ ಪಂಚಾಂಗದಲ್ಲಿ ಈ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತದ ಮೇಲೆ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡಲಾಗ್ತದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯಲಿರುವ ಆ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳನ್ನು ಬಂದ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ರಾತ್ರಿಯಿಂದಲೇ ಅಂದರೆ ನಾಳೆ ಮಧ್ಯಾಹ್ನದಿಂದಲೇ ಈ ಒಂದು ದೇವಸ್ಥಾನಗಳನ್ನು, ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳನ್ನು ಬಂದ್ ಮಾಡಲಾಗುತ್ತೆ. ಸದ್ಯ ನಾನು ಬಂಡೆ ಮಾಂಕಳಮ್ಮ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲೂ ಕೂಡ ನಾಳೆ ಏನು ಚಂದ್ರಗ್ರಹಣ ನಡೀತೋ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸೂಚನೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳನ್ನು ನಡೆಸಲಾಗ್ತದೆ. ನಾಳೆ ನಗರದ ಎಲ್ಲ ದೇವಸ್ಥಾನಗಳು ಬಂದಾಗುತ್ತೆ. ಇಲ್ಲಿ ರಾತ್ರಿ 9:57ರಿಂದ 1:26ವರೆಗೂ ಕೂಡ ಈ ಒಂದು ಚಂದ್ರಗ್ರಹಣ ಏನು ನಡೆಯುತ್ತೆ, ಆ ಒಂದು ಸಂದರ್ಭದಲ್ಲಿ 9:57ಕ್ಕೆ ಏನು ನಡೆಯುತ್ತೆ ಅದಕ್ಕಿಂತಲೂ ಮುಂಚೆಯೇ ಈ ಒಂದು ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ ಯಾವ ಭಕ್ತರಿಗೂ ಕೂಡ. ಅದಾದಮೇಲೆ ಸೋಮವಾರ ಬೆಳಿಗ್ಗೆ ಇಡೀ ದೇವಸ್ಥಾನದ ಶುದ್ಧಿ ಕಾರ್ಯ ನಡೆದು ಮೊದಲ ಪೂಜೆ ಆಗುವವರೆಗೂ ಕೂಡ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬರೀ ಬಂಡೆ ಮಾಂಕಳಮ್ಮ ದೇವಸ್ಥಾನ ಅಷ್ಟೇ ಅಲ್ಲ, ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಿಗೂ ಕೂಡ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಯಾಕಂದರೆ ಚಂದ್ರಗ್ರಹಣ ಆದಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಈ ಖಗ್ರಾಸ ಚಂದ್ರಗ್ರಹಣ ಅಂತಿದೆ, ರಕ್ತ ಚಂದ್ರಗ್ರಹಣ ಅಂತಲೂ ಕರೀತಾರೆ. ಸುಮಾರು ವರ್ಷಗಳಿಗೆ ಒಂದ್ಸಾರಿ ಬರುವಂಥ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಇರುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಸಾಕಷ್ಟು ಜನ ಭಕ್ತರಿದ್ದಾರೆ. ಆದರೆ ನಾಳೆ ಮಧ್ಯಾಹ್ನದ ನಂತರ ಇಲ್ಲೂ ಕೂಡ ಕ್ಲೋಸ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಆಡಳಿತ ಮಂಡಳಿಗಳು ಕೂಡ ಸಂಬಂಧಪಟ್ಟಂಥ ಭಕ್ತಾದಿಗಳಿಗೂ ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾಳೆ ಮಧ್ಯಾಹ್ನ ಬಂದ್ ಆದರೆ ರಾತ್ರಿ 10:00 ಮಧ್ಯರಾತ್ರಿ 1:20ವರೆಗೂ ಕೂಡ ಒಂದು ಚಂದ್ರಗ್ರಹಣ ಇರುತ್ತಲ್ಲ, ಆ ಒಂದು ಚಂದ್ರಗ್ರಹಣದ ನಂತರ ಬೆಳಗಿನ ಜಾವದವರೆಗೂ ಕೂಡ ದೇವಸ್ಥಾನದ ಶುದ್ಧಿ ಕಾರ್ಯಗಳು ನಡೆಯುತ್ತೆ, ವಿಶೇಷ ಪೂಜೆ ಆಗುತ್ತೆ. ಬೆಳಿಗ್ಗೆಯ ಮೊದಲ ಪೂಜೆ ಆಗೋರು ಕೂಡ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಇರೋದಿಲ್ಲ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳು ನಡೀತಿದೆ. ಅಶ್ವಿನಿ, ರೈಟ್. ಮಾದೇಶ್, ಹಾಗೆ ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಮಾದೇಶ್ ಹಾಗೂ ಓಂ ಪ್ರಕಾಶ್ ಅವರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಮಾದೇಶ್, ಯಾವ ದೇವಸ್ಥಾನದ ಹತ್ರ ಇದ್ದೀರಿ? ನಾಳೆ ಯಾವ ರೀತಿ ಚಂದ್ರಗ್ರಹಣವನ್ನ ಆಚರಣೆ ಮಾಡಲಾಗುತ್ತೆ? ಜೊತೆಯಲ್ಲಿ ಏನೇನ್ ಮಾಹಿತಿ ಇದೆ? ಅಶ್ವಿನಿ, ನಾಳೆ ಖಗ್ರಾಸ ಚಂದ್ರಗ್ರಹಣ ಇರೋದ್ರಂತ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ಸೇರಿ ಕರ್ನಾಟಕದ ಬಹುತೇಕ ದೇವಸ್ಥಾನಗಳು ಬಂದಿರುತ್ತೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ವೈಜ್ಞಾನಿಕವಾಗಿ ಒಂದಷ್ಟು ಚರ್ಚೆಗಳು ಮತ್ತು ಒಂದಷ್ಟು ವಿವರಣೆಗಳನ್ನು ನೀಡಲಾಗ್ತದೆ. ಮತ್ತೊಂದು ಕಡೆ ಭಾರತೀಯ ಸಂಪ್ರದಾಯವಾಗಿ ಪಂಚಾಂಗದಲ್ಲಿ ಈ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತದ ಮೇಲೆ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡಲಾಗ್ತದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯಲಿರುವ ಆ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳನ್ನು ಬಂದ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ರಾತ್ರಿಯಿಂದಲೇ ಅಂದರೆ ನಾಳೆ ಮಧ್ಯಾಹ್ನದಿಂದಲೇ ಈ ಒಂದು ದೇವಸ್ಥಾನಗಳನ್ನು, ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳನ್ನು ಬಂದ್ ಮಾಡಲಾಗುತ್ತೆ. ಸದ್ಯ ನಾನು ಬಂಡೆ ಮಾಂಕಳಮ್ಮ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲೂ ಕೂಡ ನಾಳೆ ಏನು ಚಂದ್ರಗ್ರಹಣ ನಡೀತೋ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸೂಚನೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳನ್ನು ನಡೆಸಲಾಗ್ತದೆ. ನಾಳೆ ನಗರದ ಎಲ್ಲ ದೇವಸ್ಥಾನಗಳು ಬಂದಾಗುತ್ತೆ. ಇಲ್ಲಿ ರಾತ್ರಿ 9:57ರಿಂದ 1:26ವರೆಗೂ ಕೂಡ ಈ ಒಂದು ಚಂದ್ರಗ್ರಹಣ ಏನು ನಡೆಯುತ್ತೆ, ಆ ಒಂದು ಸಂದರ್ಭದಲ್ಲಿ 9:57ಕ್ಕೆ ಏನು ನಡೆಯುತ್ತೆ ಅದಕ್ಕಿಂತಲೂ ಮುಂಚೆಯೇ ಈ ಒಂದು ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ ಯಾವ ಭಕ್ತರಿಗೂ ಕೂಡ. ಅದಾದಮೇಲೆ ಸೋಮವಾರ ಬೆಳಿಗ್ಗೆ ಇಡೀ ದೇವಸ್ಥಾನದ ಶುದ್ಧಿ ಕಾರ್ಯ ನಡೆದು ಮೊದಲ ಪೂಜೆ ಆಗುವವರೆಗೂ ಕೂಡ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬರೀ ಬಂಡೆ ಮಾಂಕಳಮ್ಮ ದೇವಸ್ಥಾನ ಅಷ್ಟೇ ಅಲ್ಲ, ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಿಗೂ ಕೂಡ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಯಾಕಂದರೆ ಚಂದ್ರಗ್ರಹಣ ಆದಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಈ ಖಗ್ರಾಸ ಚಂದ್ರಗ್ರಹಣ ಅಂತಿದೆ, ರಕ್ತ ಚಂದ್ರಗ್ರಹಣ ಅಂತಲೂ ಕರೀತಾರೆ. ಸುಮಾರು ವರ್ಷಗಳಿಗೆ ಒಂದ್ಸಾರಿ ಬರುವಂಥ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಇರುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆ
ಚರ್ಚೆಗಳು ಕೂಡ ಆಗ್ತಿದೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಸಾಕಷ್ಟು ಜನ ಭಕ್ತರಿದ್ದಾರೆ. ಆದರೆ ನಾಳೆ ಮಧ್ಯಾಹ್ನದ ನಂತರ ಇಲ್ಲೂ ಕೂಡ ಕ್ಲೋಸ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಆಡಳಿತ ಮಂಡಳಿಗಳು ಕೂಡ ಸಂಬಂಧಪಟ್ಟಂಥ ಭಕ್ತಾದಿಗಳಿಗೂ ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾಳೆ ಮಧ್ಯಾಹ್ನ ಬಂದ್ ಆದರೆ ರಾತ್ರಿ 10:00 ಮಧ್ಯರಾತ್ರಿ 1:20 ಕೂಡ ಒಂದು ಚಂದ್ರಗ್ರಹಣ ಇರುತ್ತಲ್ಲ, ಆ ಒಂದು ಚಂದ್ರಗ್ರಹಣದ ನಂತರ ಬೆಳಗಿನ ಜಾವದವರೆಗೂ ಕೂಡ ದೇವಸ್ಥಾನದ ಶುದ್ಧಿ ಕಾರ್ಯಗಳು ನಡೆಯುತ್ತೆ, ವಿಶೇಷ ಪೂಜೆ ಆಗುತ್ತೆ. ಬೆಳಿಗ್ಗೆಯ ಮೊದಲ ಪೂಜೆ ಆಗೋರು ಕೂಡ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಇರೋದಿಲ್ಲ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳು ನಡೀತಿದೆ. ಅಶ್ವಿನಿ, ರೈಟ್. ಮಾದೇಶ ಹಾಗೆ ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಮಾದೇಶ್ ಹಾಗೂ ಓಂ ಪ್ರಕಾಶ್ ಅವರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಾದೇಶ್, ಯಾವ ದೇವಸ್ಥಾನದ ಹತ್ರ ಇದ್ದೀರಿ? ನಾಳೆ ಯಾವ ರೀತಿ ಚಂದ್ರಗ್ರಹಣವನ್ನ ಆಚರಣೆ ಮಾಡಲಾಗುತ್ತೆ? ಜೊತೆಯಲ್ಲಿ ಏನೇನ್ ಮಾಹಿತಿ ಇದೆ? ಅಶ್ವಿನಿ, ನಾಳೆ ಖಗ್ರಾಸ ಚಂದ್ರಗ್ರಹಣ ಇರೋದ್ರಂತ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ಸೇರಿ ಕರ್ನಾಟಕದ ಬಹುತೇಕ ದೇವಸ್ಥಾನಗಳು ಬಂದಿರುತ್ತೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ವೈಜ್ಞಾನಿಕವಾಗಿ ಒಂದಷ್ಟು ಚರ್ಚೆಗಳು ಮತ್ತು ಒಂದಷ್ಟು ವಿವರಣೆಗಳನ್ನು ನೀಡಲಾಗ್ತದೆ. ಮತ್ತೊಂದು ಕಡೆ ಭಾರತೀಯ ಸಂಪ್ರದಾಯವಾಗಿ ಪಂಚಾಂಗದಲ್ಲಿ ಈ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತೀಯದ ಮೇಲೆ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯಲಿರುವ ಆ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳನ್ನು ಬಂದ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ರಾತ್ರಿಯಿಂದಲೇ ಅಂದರೆ ನಾಳೆ ಮಧ್ಯಾಹ್ನದಿಂದಲೇ ಈ ಒಂದು ದೇವಸ್ಥಾನಗಳನ್ನು, ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳನ್ನು ಬಂದ್ ಮಾಡಲಾಗುತ್ತೆ. ಸದ್ಯ ನಾನು ಬಂಡೆ ಮಾಂಕಳಮ್ಮ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲೂ ಕೂಡ ನಾಳೆ ಏನು ಚಂದ್ರಗ್ರಹಣ ನಡೀತೋ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸೂಚನೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳನ್ನು ನಡೆಸಲಾಗ್ತದೆ. ನಾಳೆ ನಗರದ ಎಲ್ಲ ದೇವಸ್ಥಾನಗಳು ಬಂದಾಗುತ್ತೆ. ಇಲ್ಲಿ ರಾತ್ರಿ 9:57 1:26 ಕೂಡ ಈ ಒಂದು ಚಂದ್ರಗ್ರಹಣ ಏನು ನಡೆಯುತ್ತೆ, ಆ ಒಂದು ಸಂದರ್ಭದಲ್ಲಿ 9:57 ಏನು ನಡೆಯುತ್ತೆ ಅದಕ್ಕಿಂತಲೂ ಮುಂಚೆಯೇ ಈ ಒಂದು ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ ಯಾವ ಭಕ್ತರಿಗೂ ಕೂಡ. ಅದಾದಮೇಲೆ ಸೋಮವಾರ ಬೆಳಿಗ್ಗೆ ಇಡೀ ದೇವಸ್ಥಾನದ ಶುದ್ಧಿ ಕಾರ್ಯ ನಡೆದು ಮೊದಲ ಪೂಜೆ ಆಗುವವರೆಗೂ ಕೂಡ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬರೀ ಬಂಡೆ ಮಾಂಕಳಮ್ಮ ದೇವಸ್ಥಾನ ಅಷ್ಟೇ ಅಲ್ಲ, ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಿಗೂ ಕೂಡ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಯಾಕಂದರೆ ಚಂದ್ರಗ್ರಹಣ ಆದಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಈ ಖಗ್ರಾಸ ಚಂದ್ರಗ್ರಹಣ ಅಂತಿದೆ, ರಕ್ತ ಚಂದ್ರಗ್ರಹಣ ಅಂತಲೂ ಕರೀತಾರೆ. ಸುಮಾರು ವರ್ಷಗಳಿಗೆ ಒಂದ್ಸಾರಿ ಬರುವಂಥ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಇರುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಸಾಕಷ್ಟು ಜನ ಭಕ್ತರಿದ್ದಾರೆ. ಆದರೆ ನಾಳೆ ಮಧ್ಯಾಹ್ನದ ನಂತರ ಇಲ್ಲೂ ಕೂಡ ಕ್ಲೋಸ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಆಡಳಿತ ಮಂಡಳಿಗಳು ಕೂಡ ಸಂಬಂಧಪಟ್ಟಂಥ ಭಕ್ತಾದಿಗಳಿಗೂ ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾಳೆ ಮಧ್ಯಾಹ್ನ ಬಂದ್ ಆದರೆ ರಾತ್ರಿ 10:00 ಮಧ್ಯರಾತ್ರಿ 1:20 ಕೂಡ ಒಂದು ಚಂದ್ರಗ್ರಹಣ ಇರುತ್ತಲ್ಲ, ಆ ಒಂದು ಚಂದ್ರಗ್ರಹಣದ ನಂತರ ಬೆಳಗಿನ ಜಾವದವರೆಗೂ ಕೂಡ ದೇವಸ್ಥಾನದ ಶುದ್ಧಿ ಕಾರ್ಯಗಳು ನಡೆಯುತ್ತೆ, ವಿಶೇಷ ಪೂಜೆ ಆಗುತ್ತೆ. ಬೆಳಿಗ್ಗೆಯ ಮೊದಲ ಪೂಜೆ ಆಗೋರು ಕೂಡ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಇರೋದಿಲ್ಲ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳು ನಡೀತಿದೆ. ಅಶ್ವಿನಿ, ರೈಟ್. ಮಾದೇಶ ಹಾಗೆ ಸಂಪರ್ಕ